ದಿನದ ಕಾರ್ಯಕ್ರಮದ ವರದಿ. ಎಲ್ಲ ಶಿಬಿರಾರ್ಥಿಗಳಿಗೂ ಶುಭೋದಯಗಳನ್ನು ತಿಳಿಸುತ್ತಾ ಮೊದಲನೇ ದಿನದ ನಲಿಕಲಿ ತರಬೇತಿಯ ವರದಿಯನ್ನು ವಾಚಿಸಲು ಇಚ್ಛಿಸುತ್ತೇನೆ. ಸ್ವಾರ್ಥಿ ಬೆಳೆಯಲ್ಲ, ಸಾಹಸಿ ಬಾಗಲ್ಲ, ಶ್ರಮಿಸ ಸೋಲಲ್ಲ ಎಂಬ ವಾಣಿಯಂತೆ ನಲಿಕಲಿ ಎಂದಿಗೂ ಸೋಲುವುದಿಲ್ಲ. ನಮ್ಮ ದಾವಣಗೆರೆ ಜಿಲ್ಲೆಯ ಉತ್ತರ ವಲಯದ ಶಿಕ್ಷಕರುಗಳಿಗೆ ನಲಿಕಲಿ ತರಬೇತಿಯನ್ನು ನಮ್ಮ BRC ಕಚೇರಿಯ ಸಮೀಪವಿರುವ ಕೊಠಡಿಗಳಲ್ಲಿ ಆಯೋಜಿಸಲಾಗಿತ್ತು. ಶಿಬಿರಾರ್ಥಿಗಳೆಲ್ಲರೂ ಬೆಳಗ್ಗೆ ಸಮಯ 8 ಗಂಟೆಗೆ ಸರಿಯಾಗಿ ಹಾಜರಿದ್ದು ಲಘು ಉಪಹಾರವನ್ನು ಸೇವಿಸಿದರು. ನಂತರ ಹಳೆ ಕಡ್ಲೆಬಾಳ್ ಶಾಲೆಯ ಶಿಕ್ಷಕಿಯರಾದಂತಹ ಕಮಲಾ ಮೇಡಮ್ ರವರು ಪ್ರಾರ್ಥನಾ ಗೀತೆ ಹಾಡಿ ನಲಿಕಲಿ ತರಬೇತಿಯ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ನೆರವೇರಿಸಲಾಯಿತು. ಈ ಸಮಾರಂಭಕ್ಕೆ ಮಾನ್ಯ BRCಗಳಾದ ಫಸೀಹುದ್ದೀನ್ ಸಾಕಿರ್ ಸರ್ ಅವರು, BRPಗಳಾದ ಗೂಳೇಶಪ್ಪ ಸರ್ ಅವರು, ದೇವರಾಜ್ ಸರ್ ಅವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿಶಂಕರ್ ಸರ್ ಅವರು ಹಾಗೂ ನಾಗರಾಜ್ ಸರ್ ಅವರು, ಸಂಪನ್ಮೂಲ ವ್ಯಕ್ತಿಗಳು, CRPಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ BRCಗಳಾದ ಶಾಕಿರ್ ಸರ್ ವಹಿಸಿಕೊಂಡಿದ್ದರು. ನಲಿಕಲಿ ತರಬೇತಿಗೆ ಸಂಬಂಧಪಟ್ಟಂತಹ ಪ್ರಾಸ್ತಾವಿಕ ನುಡಿಯನ್ನು ಗೂಳೇಶಪ್ಪ ಸರ್ ಅವರು ಪ್ರಸ್ತಾಪಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು BRP ದೇವರಾಜ್ ಸರ್ ಅವರು ನಡೆಸಿಕೊಟ್ಟರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿಶಂಕರ್ ಸರ್ ಅವರು ತರಬೇತಿಯ ಕುರಿತು ಹಾಗೂ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಹಾಗೆಯೇ ಮತ್ತೊಬ್ಬರಾದಂತಹ ನಾಗರಾಜ್ ಸರ್ ಅವರು ತರಬೇತಿಯ ಮಹತ್ವದ ಬಗ್ಗೆ ಮಾತನಾಡಿದರು. ನಂತರದಲ್ಲಿ BRCಗಳಾದ ಶಾಕಿರ್ ಸರ್ ಅವರು ಶಾಲಾ ಶಿಕ್ಷಣದ ಬುನಾದಿ ಸಾಮರ್ಥ್ಯಗಳ ಗುಣಮಟ್ಟಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಾತ್ರವೇನು ಹಾಗೂ FLN ಬಗ್ಗೆ ಸವಿ ವಿವರವಾದಂತಹ ಮಾಹಿತಿಯನ್ನು ಸೃಷ್ಟೀಕರಣಗೊಳಿಸಿದರು. ಉದ್ಘಾಟನಾ ಸಮಾರಂಭದ ನಂತರ ಶಿಬಿರಾರ್ಥಿಗಳನ್ನು ಅವರೇ ನಿಜವಾದ ಶಿಕ್ಷಕ. ನೀವು ಏನು ಕಲಿಸಿರ್ತೀರೋ ಅದೇ ಎಲ್ಲ ಥರ ಕಲಿಕೆಗೆ ಬರೋದು. ಮಗು ವಿಜ್ಞಾನ ಕಲಿಬೇಕಂದ್ರೂ ನೀವು ಕಲಿಸಿದ ಕನ್ನಡ, ಮಗು ಸಮಾಜ ಕಲಿಬೇಕು ಅಂತ ಹೇಳಿದ್ರು ನೀವು ಕಲಿಸಿದ ಕನ್ನಡ, ಹೌದಾ? ಮಗು ಇನ್ನೊಂದು ಯಾವುದೋ ವಿಷಯ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರು ನೀವು ಕಲಿಸಿದ್ದು ಅಕ್ಷರ ಜ್ಞಾನ ಬೇಕೇ ಬೇಕು. ನೀವು ಕನ್ನಡ ಕಲಿಸಿರ್ಬೋದು, ನೀವು ಇಂಗ್ಲೀಷ್ ಕಲಿಸಿರ್ಬೋದು, ಬಹಳ ಸಂಪನ್ಮೂಲ ಇದೆ. ಆ ಸಂಪನ್ಮೂಲವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀವಿ. ಅದನ್ನ ಇನ್ನೂ ಹೆಚ್ಚಾಗಿ ಬಳಸ್ಕೊಂಡು ನಮ್ಮ ಉತ್ತರ ವಲಯವನ್ನ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತಂಡ 1 ಮತ್ತು ತಂಡ 2 ಎಂದು ವಿಭಾಗಿಸಲಾಯಿತು ಹಾಗೂ QR ಕೋಡ್ ಬಳಸಿಕೊಂಡು ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಲು ಸೂಚನೆಗಳನ್ನು ನೀಡಿದರು. ಈ ಸೂಚನೆಗಳನ್ನು ಬಳಸಿಕೊಂಡು ಶಿಬಿರಾರ್ಥಿಗಳು ವಾಟ್ಸಪ್ ಗ್ರೂಪ್ ENK ಮತ್ತು ನಲಿಕಲಿ ಗುಂಪಿಗೆ ಸೇರ್ಪಡೆಗೊಂಡು ಪೂರ್ವ ಪರೀಕ್ಷೆಯನ್ನು ಪೂರೈಸಿದರು. ನಂತರ RPಗಳಾದ ಶಾರದಾ ಹೆಬ್ಬಾರವರು ಶಿಬಿರಾರ್ಥಿಗಳನ್ನು 5 ತಂಡಗಳಾಗಿ ರಚಿಸಿದರು. ಅವುಗಳೆಂದರೆ 1 TPR, 2 ರೈಮ್ಸ್, 3 ಕಾನ್ವರ್ಸೇಷನ್ ಸರ್ಕಲ್, 4 ಲ್ಯಾಂಗ್ವೇಜ್ ಗೇಮ್, 5 ಸ್ಟೋರಿ. ನಂತರ ಮೊದಲನೇ ಅವಧಿಯನ್ನು ಇಂಗ್ಲಿಷ್ RPಗಳಾದಂತಹ ನೇಮಾವತಿ ಮೇಡಮ್ ರವರು ನಿರ್ವಹಿಸಿದರು. ಈ ಅವಧಿಯಲ್ಲಿ ಅವರ್ ವ್ಯೂ ಆಫ್ ಲರ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಉದಾಹರಣೆ, ಇಂಗ್ಲಿಷ್ ಇದು ವಿದೇಶಿ ಭಾಷೆ. ENK ಪಠ್ಯಕ್ರಮವು ಪರಿಸರ ಅಧ್ಯಯನದ ಮೈಲುಗಲ್ಲುಗಳ ಪ್ರಕಾರವೇ ಸಾಗುತ್ತದೆ. L&S ಸಾಮೂಹಿಕ, R&W ತಟ್ಟೆಗಳ ಮೂಲಕ ಸಾಗುತ್ತದೆ. L&Sನಲ್ಲಿ 7 ಮೈಲುಗಲ್ಲುಗಳು ಲೆವೆಲ್ 1 ಮತ್ತು 2ಗೆ ಬರುತ್ತವೆ. ಲೆವೆಲ್ 3ಗೆ 8 ಮೈಲುಗಲ್ಲಿವೆ. ಹೀಗೆ ಮಾಹಿತಿಯನ್ನು ಸವಿವರವಾಗಿ ಶಿಬಿರಾರ್ಥಿಗಳಿಗೆ ಅರ್ಥವಾಗುವ ರೀತಿ ವಿವರಿಸಿದರು. 1 ಮೈಲುಗಲ್ಲನ್ನು ಪೂರೈಸಲು ಬಳಸುವ 6 ಹಂತಗಳ ಬಗ್ಗೆ ಉದಾಹರಣೆಗಳ ಮೂಲಕ ಮಾಹಿತಿಯನ್ನು ನೀಡಿದರು. ಲೆವೆಲ್ 1 ಮತ್ತು ಲೆವೆಲ್ 2 ENK ಒಂದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಸಾಗುತ್ತದೆ ಹಾಗೂ ಲೆವೆಲ್ 3 ENK ಲೆವೆಲ್ 1, ಲೆವೆಲ್ 2 ಜೊತೆಗೆ ಯೋಜಿತ ಕಾರ್ಯಗಳ ಮೂಲಕ ನಿರ್ವಹಿಸಲ್ಪಡುತ್ತದೆ ಎಂಬುದರ ಮಾಹಿತಿಯನ್ನು ವಿವರಿಸಿದರು. ನಂತರ ಶಿಬಿರಾರ್ಥಿಗಳಿಗೆ 10 ನಿಮಿಷಗಳ ಟೀ ವಿರಾಮ ನೀಡಿ ಟೀ ಬಿಸ್ಕೆಟ್ ವಿತರಿಸಲಾಯಿತು. RPಗಳಾದ ಶಾರದಾ ಹೆಬ್ಬಾರವರು L&S ಸಂಪೂರ್ಣ ಎಲ್ಲ ತರಗತಿಗಳಿಗೂ ಅಂದರೆ 1 ರಿಂದ 3ನೇ ತರಗತಿಗಳಿಗೆ ನಡೆಯುವುದೆಂದು ತಿಳಿಸಿದರು. ಮೊದಲನೇದಾಗಿ ಕ್ಲಾಪ್ 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 ಎಂಬ ಪ್ರಾಸಪದ್ಯವನ್ನು ಹೇಳಿಸುವುದರ ಮೂಲಕ ಶಾಲಾ ಕೊಠಡಿಯಲ್ಲಿ ಹೇಗೆ ರೈಮ್ಸ್ ಪರಿಚಯಿಸಬೇಕು ಹಾಗೂ ಅವುಗಳ ಹಂತಗಳ ಬಗ್ಗೆ ವಿವರಿಸಿದರು. ಊಟಕ್ಕೆ ವಿರಾಮವನ್ನು 30 ನಿಮಿಷಗಳ ಕಾಲ ನೀಡಲಾಗಿತ್ತು. ಹೋಳಿಗೆ, ಅನ್ನ ಸಾಂಬಾರ್, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆಯನ್ನು ಶಿಬಿರಾರ್ಥಿಗಳೆಲ್ಲರೂ ಸೇವಿಸಿದರು.
dog, egg, sheep, gun, flag, book, cake, door, train, postman. Yes. Send the ambulance to take him to the hospital. Okay. Give me your address. My address is JPS Warner. Can you give me a landmark? Can you give me a landmark? Any well-known place near your house? My house is next to the near. Okay. The ambulance will be there in 10 minutes. Thank you very much. ಎಲ್ಲೋ ರೆಡ್ಡಿಗೆ ಬ್ಲೂ ಮಾಡಿದಾಗ ಪರ್ಪಲ್ ಬರುತ್ತೆ. ಮಕ್ಕಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ರೆಡ್ಡಿಗೆ ಯಾವ ಕಲರ್ ಹೊಡೆದ್ರಿ ನಾವು ಅಂದಾಗ ಬ್ಲೂ ಇದು ಮಾಡಿದಾಗ ಪರ್ಪಲ್ ಆಗುತ್ತೆ ಅಂತಾರೆ. ನೆಕ್ಸ್ಟ್ ಯೆಲ್ಲೋ ಕಲರ್ಗೆ ಬ್ಲೂ ಮಾಡೋದು. ಹಾಗಾಗಿ ನಾವೇನ್ ಮಾಡ್ತೀವಿ, ಫಸ್ಟ್ ಒನ್ ನಾವೇನ್ ಮಾಡ್ತೀವಿ, ಈಗ ಕೊಟ್ಟಿದ್ದಾರೆ ಯಾವ ಕಲರ್ ಮಿಕ್ಸ್ ಆಗಿದ್ರೆ ಯಾವ ಕಲರ್ ಆಗುತ್ತೆ ಅಂತ. ಫಸ್ಟ್ ರೆಡ್ ಕಲರ್ ಬಿಡಬೇಕು. She works in Gudad. She uses her name is Shanta. She uses chalkpiece, duster, pen, books, and TLM. This is my father. His name is Shobha. Her name is. What is the vehicle called? No, only one man. Don't mass answer. What is the name of the vehicle? Yes, good students. The aeroplane color is white. What is the vehicle called? Ma'am. Nursery ma'am. Bicycle. Good. Color? Black. What is the vehicle called? Train color, madam. Shashikala madam. ಮತ್ತು ಆನಂದ ಪೂರ್ಣ ಪ್ರಮಾಣದಲ್ಲಿ ನಮಗೆಲ್ಲ ಗೊತ್ತಿದೆ. ಅದನ್ನೇ ಒಂದು ಪದ್ಯದಲ್ಲಿ ನೋಡಿದಾಗ ಅದನ್ನ 2 ಸಾಲುಗಳನ್ನು ಅವರೇ ಬರೆದಿದ್ದಾರೆ. 2 ಸಾಲುಗಳಿಂದ 7 ಅಂತ ಹೇಳಿದ್ರು. ಒಂದನೇ ಕಲಿಕಾ ಪದದಲ್ಲಿ ಏನಿದೆಯಲ್ಲ ಆ ಕಲಿಕಾ ಪದಕ್ಕೆ ಸಂಬಂಧಪಟ್ಟಂತಹ ಇದು ಚಟುವಟಿಕೆಯನ್ನು ಇದು ಸಮನ್ವಯತೆಯನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿರಿ, ಈಗ ಒಂದು ಪ್ರಾಯೋಗಿಕವಾಗಿರ್ತಕ್ಕಂತಹ ಇದಕ್ಕೆ ಯಾವ ರೀತಿಯ ಕಾರ್ಡುಗಳನ್ನು ಹೇಗೆ ಮ್ಯಾಪಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವೀಗ ಗಮನಿಸೋಣ. ಇಲ್ಲಿ ನೋಡಿ, ಒಂದನೇ ಇದು ಏನು ಹೇಳಿದ್ರೆ ಅದೇ ಒಂದು ಕಲಿಕಾ ಪದ ಇದೆ. ಶಿಕ್ಷಕರ ಸಹಾಯದಿಂದ ಕಿರು ಪದ್ಯ ಒಂದು ಪ್ರಾಸಂಗಿಕತೆಗಳನ್ನು ವಿಸ್ತರಿಸುವುದು ಮತ್ತು ಈ ಒಂದು ಕಲಿಕಾ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕಲಿಕಾ ಪೂರಕ ಚಟುವಟಿಕೆಗಳು. ಒಂದು ವೈದ್ಯಕರನ್ನ ಸಾಧಿಸಬೇಕಾದ್ರೆ ಆ ಒಂದು ಕಲಿಕಾ ಗೋಪುರದ ಆಧಾರದ ಮೇಲೆ ನಮ್ಮ ತರಗತಿ ಪ್ರಕ್ರಿಯೆಗಳು ನಡೀತವೆ. ಹೀಗೆ ಇಲ್ಲಿ ಒಂದು ಪ್ರಾಯೋಗಿಕ ಕಲಿಕಾ ಪದವನ್ನು ಯಾವ ರೀತಿ ಕೊಟ್ಟಿರುತ್ತೆ ನಾನು ಹೇಳಿದಂತ ಒಂದು ಚಟುವಟಿಕೆ ಕಲಿಕಾ ಪದ ಇದೆ. ಈ ಪದದಲ್ಲಿ ಇಲ್ಲಿ ಕಲಿಕಾ ಪೂರಕವಾಗಿ ಚಟುವಟಿಕೆಗಳನ್ನ ನಾವು ಗಮನಿಸಿದ್ರೆ ಇದು ಸಾಮೂಹಿಕವಾಗಿ ಬೆಳೆದಂತ ಒಂದು ಗುಂಪು. ಈ ಕಲಿಕಾ ಊಟದ ನಂತರ ಅನುಸೂಯ ಮೇಡಮ್ ರವರು ಓ ನನ್ನ ಚೇತನ ಗೀತೆಯನ್ನು ಹಾಡುವುದರ ಮೂಲಕ ಮಧ್ಯಾಹ್ನದ ಅವಧಿಯನ್ನು ಪ್ರಾರಂಭಿಸಿದರು. ಆರ್ಪಿಗಳಾದ ಸುನೈನಾ ತಬಸುಮ್ ರವರು ಕಾನ್ವರ್ಜೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿವರಣಾತ್ಮಕವಾಗಿ ಶಿಬಿರಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ಬಳಸಿಕೊಂಡು ಅರ್ಥೈಸಿದರು. 5 ತಂಡದವರು ಸಹ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು.
ತದನಂತರ ಆರ್ಪಿಗಳಾದ ಶಾರದಾ ಹೆಬ್ಬಾರ್ ಅವರು ಪ್ರೆಸೆಂಟೇಷನ್ ಕಾನ್ಸೆಪ್ಟನ್ನು 7 ಹಂತಗಳಲ್ಲಿ ನಿರ್ವಹಿಸಬೇಕೆಂಬುದರ ಮಾಹಿತಿಯನ್ನು ಲೆವೆಲ್ 1, ಲೆವೆಲ್ 2 ಹಾಗೂ ಲೆವೆಲ್ 3ರಲ್ಲಿ ಹೇಗೆ ಬಳಸುವುದರ ಬಗ್ಗೆ ಸ್ಪಷ್ಟಪಡಿಸಿದರು. ಇದಕ್ಕೆ ಸಂಬಂಧಿಸಿದಂತೆ 5 ತಂಡಗಳ ಮೂಲಕ ಚಟುವಟಿಕೆ ಮಾಡಿಸಿದರು. ಉದಾಹರಣೆ ಅನಿಮಲ್ಸ್, ವೆಹಿಕಲ್ಸ್ ಎಕ್ಸೆಟ್ರಾ. ಆರ್ಪಿಗಳಾದ ತಬಸುಮ್ ಸುನೈನಾರವರು ಲ್ಯಾಂಗ್ವೇಜ್ ಗೇಮ್ಸ್ ಬಗ್ಗೆ ಮಾಹಿತಿ ಹಂಚಿಕೊಂಡರು ಹಾಗೂ ಕೆಲವು ಗೇಮ್ಸನ್ನು ಶಿಬಿರಾರ್ಥಿಗಳಿಗೆ ಏರ್ಪಡಿಸಿದ್ದರು. ಇದರಲ್ಲಿ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಮೆಮೊರಿ ಗೇಮ್, ನಂಬರ್ಸ್ ಗೇಮ್. ತದನಂತರ ಸ್ಟೋರಿ ಬಗ್ಗೆ ಮಾಹಿತಿ ನೀಡಿದರು. ಈ ಕಥೆಯನ್ನು ಮಕ್ಕಳಿಗೆ ENKಯಲ್ಲಿ ಯಾವ ಹಂತಗಳ ಮೂಲಕ ಪರಿಚಯಿಸಿ ರೂಢಿ ಮಾಡಿಸಬೇಕೆಂಬ ಮಾಹಿತಿಯನ್ನು ನೀಡಿದರು. ಈ ಮೇಲಿನ ಎಲ್ಲ ಚಟುವಟಿಕೆಗಳ ಮೂಲಕ ತರಬೇತುದಾರರು ಶಿಬಿರಾರ್ಥಿಗಳಿಗೆ ಮೊದಲನೇ ದಿನದ ತರಬೇತಿಯನ್ನು ನೀಡಿ ಯಶಸ್ವಿ